ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಇದೇ ಬರುವ ಜೂನ್ ತಿಂಗಳ ಮೊದಲನೆಯ ವಾರದಿಂದ ಗುರು ಮಹಾರಾಜ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕುಂಭ ರಾಶಿಯವರಿಗೆ ಯಾವ ಥರದ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ, ಯಾವ ಥರದ ಗುರು ಪ್ರಭಾವ ಬೀರ್ತಾನೆ, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುತ್ತಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ, ಇದೇ ಬರುವ ಜೂನ್ ತಿಂಗಳ 14ನೇ ತಾರೀಕು ಭಾನುವಾರದಂದು ನಾವು ಬೆಂಗಳೂರಿನಲ್ಲಿ ಒಂದು ದಿನದ ಜ್ಯೋತಿಷ ತರಗತಿಯನ್ನು ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ. ಹಾಗಾದ್ರೆ ನೀವೇನಾದ್ರೂ ಜ್ಯೋತಿಷ ಕಲ್ತಿದ್ದೀರಾ, ನಿಮಗೆ ಬೇಸಿಕ್ ಗೊತ್ತಿದೆ, ಬಟ್ ಪ್ರಿಡಿಕ್ಷನ್ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾ ಉಂಟು. ಸೊ ಅಂಥವರಲ್ಲಿ ನೀವು ಒಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಕ್ಲಾಸನ್ನು ಬಂದು ಜಾಯಿನ್ ಮಾಡಿ. ಅಲ್ಲಿ ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದರ ಮುಖಾಂತರ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ನೀವು ಖಂಡಿತವಾಗಿ ಡೆವಲಪ್ ಮಾಡ್ಕೊಳ್ತೀರಾ. ಹಾಗಾದರೆ ತಡ ಯಾಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಒಂದು ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೇವೆ. ಆ ಡೀಟೇಲನ್ನು ಓದಿಕೊಂಡು ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸುವಂಥ ಕೆಲಸ ಮಾಡಿ. ಅದರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ, ಇದು ಲಿಮಿಟೆಡ್ ಸೀಟ್ ಆಗಿರ್ತದೆ. 100 ಮಂದಿಗೆ ಮಾತ್ರ ಅವಕಾಶ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಅದರ ಜೊತೆಗೆ ಈಗಾಗಲೇ ಒಂದಷ್ಟು ಜನ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ. ಅದರಿಂದಾಗಿ ನೀವು ಈಗಿಂದೀಗಲೇ ನಿಮ್ಮ ಸೀಟನ್ನು ಕಾಯ್ದಿರಿಸುವಂಥ ಕೆಲಸ ಮಾಡಿ. ಭಾಳ ಫೇವರಬಲ್ ಆಗುತ್ತೆ. ಯಾರೆಲ್ಲ ಜ್ಯೋತಿಷ ಆಸಕ್ತರಿದ್ದಾರೆ ಅವ್ರು ಯಾರು ಕೂಡ ಈ ಒಂದು ಅಪರ್ಚುನಿಟೀಸನ್ನು ದಯವಿಟ್ಟು ಮಿಸ್ ಮಾಡಿಕೊಳ್ಳಬೇಡಿ. ಈಗ ಬಂದ್ಮೇಲೆ ನಮ್ಮ ಕುಂಭರಾಶಿಯವರಿಗೆ ಏನಾಗುತ್ತೆ, ಇಷ್ಟವರೆಗೆ ಗುರು ಮಹಾರಾಜ ರಾಶಿಯಿಂದ 5ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದ, ಮಿಥುನ ರಾಶಿಯಲ್ಲಿ. ಅಲ್ಲಿ ಗುರುಬಲ ಅಂತ ಇತ್ತು. ಓಕೆ, ಈಗ ಗುರು ಮಹಾರಾಜ ಏನು ಮಾಡ್ತಾನೆ, 5ನೇ ಮನೆಯಿಂದ 6ನೇ ಮನೆಗೆ ಬರ್ತಾನೆ, ಅಲ್ಲಿ ಉಚ್ಚನಾಗಿ ಬಿಡ್ತಾನೆ ಆತ. ಓಕೆ, ಆನಂತರ ಇವ್ರಿಗೀಗ ಈ ಸಂದರ್ಭದಲ್ಲಿ ಗುರುಬಲ ಇಲ್ಲ ಅಂತ ಆಯ್ತು. ನೋಡಿ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಕೂಡ ಇದೆ. ಪರಿಹಾರ ಕೂಡ ಹೇಳಿಕೊಡ್ತೇನೆ, ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಕುಂಭ ರಾಶಿ ಇವನ್ ಕುಂಭ ಲಗ್ನ ಕೂಡ ಇವರಿಗೆ 2023ರಿಂದ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಈಗ ದುಡ್ಡು ಬರುವುದಿಲ್ಲ ಅಂತ, ಇನ್ನ ದುಡ್ಡು ಬರುತ್ತೆ, ಎಲ್ಲ ಬರುತ್ತೆ. ಇವ್ರು ಏನ್ ಮಾಡಿರ್ತಾರೆ ಗೊತ್ತಾ, ಯಾವುದೋ ಆಮಿಷಕ್ಕೆ ಒಳಗಾಗಿ ಅಥವಾ ಯಾವುದೋ ಇಮೋಷನ್ಸ್ಗೆ ಒಳಗಾಗಿ ಯಾರಿಗೋ ದುಡ್ಡನ್ನು ಕೊಟ್ಟು ದೊಡ್ಡ ಅಮೌಂಟ್ ಅನ್ನು ಕೊಟ್ಟು ಅಲ್ಲಿ ಸಿಕ್ಕಾಕೊಂಡಿರ್ತಾರೆ. ಈಗ ಆ ದುಡ್ಡನ್ನು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ, ಆ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ಇನ್ನು ಕೆಲವರೆಲ್ಲ ದುಡ್ಡನ್ನು ತೆಗೆದುಕೊಂಡಿರ್ತಾರೆ, ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಪರಿಸ್ಥಿತಿಯನ್ನ ಇವರು ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಇವರಿಗೆ, ಕುಂಭರಾಶಿಯವರಿಗೆ ವಿಶೇಷವಾಗಿ ರಾಹು 18 ತಿಂಗಳ ಕಾಲ 2ನೇ ಮನೆಯಲ್ಲಿ ಭ್ರಮಣ ಮಾಡಿದ. ಈಗ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇನ್ನು ಡಿಸೆಂಬರ್ವರೆಗೆ ಅಲ್ಲೇ ಇರ್ತಾನೆ, ಚಂದ್ರನ ಜೊತೆಗೆ ಇದ್ದಾನೆ. ಕುಂಭರಾಶಿ ಬಂದೇನು ನೋಡಿ, ಮೊದಲು ರಾಹು ಧನಸ್ಥಾನದಲ್ಲಿ ಭ್ರಮಣ ಮಾಡಿದ, ಅಂತ ಕುಂಭರಾಶಿಗೆ ಬಂದ ಅಂದಾಗ ಕುಂಭರಾಶಿ ನೈಸರ್ಗಿಕ ಜನ್ಮಕುಂಡಲಿಯ 11ನೇ ಮನೆ. ಎರಡು ಕಡೆಗಳು ದುಡ್ಡಿನ ಕನೆಕ್ಷನ್. ಹಾಗಾದ್ರೆ ಎಲ್ಲೋ ಒಂದು ಕಡೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳನ್ನ ಈ ಸಮಯದಲ್ಲಿ ನೀವು ಮಾಡ್ತಾ ಇದ್ದೀರಿ ಅಂತ ಒಂದು ಇಂಡಿಕೇಶನ್ ಸರ್. ಬೇಕಾದ್ರೆ ಯಾರಾದರೂ ಕುಂಭರಾಶಿಯವರು, ಕುಂಭ ಲಗ್ನದವರು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ. ಅದರ ಜೊತೆಗೆ ಇವ್ರಿಗೆ 7.5 ಶನಿಯ ಇಂಪ್ಯಾಕ್ಟ್ ಉಂಟು. ಈಗ ಒಂದು ಲೆಕ್ಕದಲ್ಲಿ ಈಗ ಗುರು ತನ್ನ ದೃಷ್ಟಿಯನ್ನು ಇಡ್ತಾನೆ ಅಂದಾಗ ಅದರ ಪ್ರಭಾವ ಕಡಿಮೆ ಆಗುತ್ತೆ, ತೊಂದರೆ ಇಲ್ಲ, ಅದು ಕೂಡ ಉಂಟು. ಅದಕ್ಕೋಸ್ಕರ ಏನಾಗುತ್ತೆ, ಒಂದಷ್ಟು ಕೆಲವರೆಲ್ಲ ಡಿಸ್ಪ್ಯೂಟ್ಗಳಾಗಿರ್ತಾರೆ, ಕೆಲವರೆಲ್ಲ ಕೋರ್ಟ್ ಕಚೇರಿ ಅಲೆದಾಡಿದಂಥವರು ಇದ್ದಾರೆ, ಇನ್ನು ಕೆಲವರೆಲ್ಲ ಜೈಲಿಗೆ ಎಂಟ್ರಿ ಕೊಟ್ಟು ಬಂದವರು ಇದ್ದಾರೆ ಅಲ್ವಾ, ಇನ್ನು ಕೆಲವರೆಲ್ಲ ಸ್ನೇಹಿತರ ಜೊತೆಗೆ ಜಗಳ ಮಾಡ್ಕೊಂಡವರು ಇದ್ದಾರೆ, ಅತಿಯಾಸೆಗೆ ಒಳಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡವರು ಇದ್ದಾರೆ, ಸ್ನೇಹಿತರ ಜೊತೆಗೆ ವ್ಯವಹಾರ ಮಾಡಿ ಕಳ್ಕೊಂಡವರು ಇದ್ದಾರೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಇವರೆಲ್ಲೋ ಒಂದು ಕಡೆ ತೊಂದರೆಗೊಳಗಾಗಿನೇ ಬಂದಿರ್ತಾರೆ ಸರ್. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ಹಾಗಾದ್ರೆ ಗುರು ಮಹಾರಾಜ್ ಇದರಲ್ಲಿ ಏನ್ ನಿಮ್ಗೆ ಸಹಾಯವನ್ನ ಮಾಡಬಲ್ಲ ನೋಡಿ. ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಗುರು ಮಹಾರಾಜ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆ ಬಂದು ಉಪಚಯ ಸ್ಥಾನ. ಓಕೆ, ಇಲ್ಲಿ ಗುರುವಿಗೆ ತುಂಬಾ ಬಲ ಇರುವುದಿಲ್ಲ. ಗುರು ಮೊದಲೇ ಎಕ್ಸಾಲ್ಟೇಷನ್ ಆತ, 6ನೇ ಮನೆಯಲ್ಲಿ ಎಕ್ಸಾಲ್ಟೇಷನ್. 6ನೇ ಮನೆ ಬಂದು ರೋಗ, ಋಣ, ರಿಪು. ಮತ್ತೆ ಈ ಜಾತಕಕ್ಕೆ ಗುರು ಯಾರು, ಗುರು ಬಂದು ಈ ಜಾತಕಕ್ಕೆ ಆತ ಲಾಭಾಧಿಪತಿ ಕೂಡ ಆತನೇ, ಆತ ಧನಾಧಿಪತಿ ಕೂಡ ಆತನೇ. ಆತ 6ನೇ ಮನೆಯಲ್ಲಿ ಇದ್ದಾನಂದಾಗ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟಿಗೆ ಅಮೌಂಟ್ ಹೊರಗೆ ಕೊಟ್ಟಿದ್ದಾನೆ, ಅದನ್ನ ತಗೊಳ್ಬೇಕು ಅಂತ ಆ ಒಂದು ಟೆನ್ಷನ್ ಆಯ್ತು ಈಗ. ಅಥವಾ ದೊಡ್ಡ ಮಟ್ಟಿಗೆ ಅಮೌಂಟ್ ಅನ್ನ ತೆಗೆದುಕೊಂಡಿದ್ದೇನೆ ಅವ್ರಿಗೆ ಕೊಡಬೇಕು ಅಂದಾಗ ಆ ಒಂದು ಟೆನ್ಷನ್ ಈಗ. ಅದಕ್ಕೆ ಗುರು ಮಹಾರಾಜ ಈಗ ನಿಮಗೆ ಸಹಾಯ ಮಾಡ್ತಾನೆ ಯಾವುದೇ ಒಂದು ರೂಪದಲ್ಲಿ. ಹಾಗಾದ್ರೆ ಗುರು ಏನ್ ಮಾಡ್ತಾನೆ, ಗುರು ತನ್ನ ಒಂದು 7ನೇ ದೃಷ್ಟಿಯಿಂದ ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ, ಅದು ಬಂದು ಮಕರ ರಾಶಿ, ನಿಮ್ಮ ವ್ಯಯಸ್ಥಾನ. ಈಗ ಅಲ್ಲಿ ಆ ವ್ಯಯಸ್ಥಾನ ಕಂಟ್ರೋಲ್ ಆಯ್ತು. ಆನಂತರ ವ್ಯಯಾಧಿಪತಿ ಇರ್ತಾನೆ ಒಬ್ಬ, ಯಾರು, ಶನಿ. ಆತ ಏನ್ ಮಾಡ್ತಾನೆ, ನಿಮ್ಮ 2ನೇ ಮನೆಯಲ್ಲಿದ್ದಾನೆ. 2ನೇ ಮನೆ ಧನಸ್ಥಾನ. ಅಲ್ಲಿ ರೇವತಿ ನಕ್ಷತ್ರದಲ್ಲಿ ಆತ ಭ್ರಮಣ ಮಾಡ್ತಾ ಇದ್ದಾನೆ ಈ ಮೂಮೆಂಟ್ ಅಲ್ಲಿ, ಅಂದ್ರೆ ಝೋಡಿಯಾಕ್ನ ಕೊನೆಯ ನಕ್ಷತ್ರದಲ್ಲಿ. ಹಾಗಾದ್ರೆ ದುಡ್ಡನ್ನ ಆಲ್ಮೋಸ್ಟ್ ಕಳ್ಕೊಂಡಿರ್ತೀರಾ.
ತುಂಬ ಸಮಸ್ಯೆ 100% ಅನುಭವಿಸಿರ್ತೀರಾ. ಈಗ ಗುರು ಏನು ಮಾಡ್ತಾನೆ, ಶನಿ ಮತ್ತು ಶನಿಯ ರಾಶಿಯನ್ನು ವೀಕ್ಷಣೆ ಮಾಡುವುದರಿಂದ ಒಂದನೇದಾಗಿ ನಿಮ್ಮ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಿಸ್ತಾನೆ. ಎರಡನೇದಾಗಿ ದುಡ್ಡಿನಲ್ಲಿ ಏನು ಸಮಸ್ಯೆ ಉಂಟು ಅದನ್ನು ಸಾಲ್ವ್ ಮಾಡಲಿಕ್ಕೆ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾನೆ. ಹಾಗಾದರೆ ಯಾರಾದರೂ ಒಳ್ಳೆಯ ವ್ಯಕ್ತಿಗಳು, ಗುರುಜನರಂಥ ವ್ಯಕ್ತಿಗಳು ಅಥವಾ ನಿಮ್ಮಲ್ಲಿರುವ ನಾಲೆಜ್ ಅನ್ನು ಉಪಯೋಗಿಸಿಕೊಂಡು ಎಲ್ಲ ಒಂದು ಕಡೆ ದುಡ್ಡಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಈಗೇನು ಎಲ್ಲ ಕೊಟ್ಟೆಲ್ಲ ಸಿಕ್ಕಾಕೊಂಡು ಗೊಜಲ್ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಹೊರಬರಲಿಕ್ಕೆ ಆತ ನಿಮಗೆ ಸಹಾಯ ಅಂತೂ 100% ಮಾಡ್ತಾನೆ. ಅದಕ್ಕೋಸ್ಕರ ಚಿಂತೆ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಅಲ್ಲ. ಇದನ್ನು ಯಾಕೆ ಹೇಳಿದೆ ಅಂದರೆ, ಎಲ್ಲ ಒಂದು ಕಡೆ ನೀವು ಕೇಳಿರ್ಬೋದು, ಅಲ್ಲಿ ರಾಜಯೋಗ ಇಲ್ಲಿ ರಾಜಯೋಗ. ಸರ್, ಇವು ರಾಜಯೋಗದ ವಿಷಯ ಅಲ್ಲ, ಇಲ್ಲಿ ದುಡ್ಡಿನ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಮೇಳೈಸ್ತಾ ಉಂಟು. ಬಹಳ ದೊಡ್ಡ ಮಟ್ಟಿಗೆ ಕೈಕಾಲು ಬಿಟ್ಕೊಂಡಿದ್ದಾರೆ ಕುಂಭರಾಶಿಯವರು, ಈವನ್ ಕುಂಭ ಲಗ್ನದವರು ಕೂಡ. ಅದಕ್ಕೋಸ್ಕರ ಅವರಿಗೆ ಈಗ ದಾರಿ ಕಂಡು ಬರಬೇಕು. ಅದಕ್ಕೋಸ್ಕರ ಗುರು ಮಹಾರಾಜ ಈಗ ನಿಮಗೆ ಹೆಲ್ಪ್ ಮಾಡಬೇಕು. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಏನು ರಿಸಲ್ಟ್ ಇರ್ತದೆ? ಈಗ ಗುರು ಮಹಾರಾಜನಿಗೆ ಯಾರಾದರೂ ಸಪೋರ್ಟರ್ ಬೇಕು. ಯಾಕಂದ್ರೆ 6ನೇ ಮನೆ ಉಪಚಯ ಸ್ಥಾನ, ಅದು ಸಮಯಕ್ಕೆ ಅನುಗುಣವಾಗಿ ನಿಮಗೆ ರಿಸಲ್ಟ್ ಅನ್ನು ಕೊಡುವಂಥದ್ದು. ಅಲ್ಲಿ ಗುರು ಒಬ್ಬನೇ ಕೂತಿದ್ದಾನೆ ಅಂದಾಗ ಸಪೋರ್ಟ್ ಇಲ್ಲ ಅಂತ ಆಯ್ತು. ಅದು ಹುಚ್ಚನಾಗಿ ಕೂತಿದ್ದಾನೆ, ಬಟ್ ಆತ ಎಕ್ಸಾಸ್ಟ್ ಅಂತೂ ಆಗಿ ಆಗ್ತಾನೆ. ಎಕ್ಸಾಲ್ಟೇಷನ್ ಇದ್ದಾನೆ, ಬಟ್ ಎಕ್ಸಾಸ್ಟ್ ಆಗ್ತಾನೆ. ತನ್ನ ಬಲವನ್ನು ಅಲ್ಲಿ ಕಳ್ಕೊಳ್ತಾನೆ ಆತ. ಹಾಗೆ ಆತ ಬಲ ಕಳ್ಕೊಂಡಾಗ ಏನಾಯ್ತು, ದುಡ್ಡು ವೀಕ್ ಆಯ್ತು. ಈಗ ಹಾಗಾದ್ರೆ ಆತನಿಗೆ ಸಪೋರ್ಟರ್ ಬೇಕು. ಯಾರು ಇರ್ತಾರೆ? ಗುರುವಿನ ರಾಶಿಯಲ್ಲಿ ಒಬ್ಬ ಇದ್ದಾನೆ, ಆತ ಬಂದು ಶನಿ ಮಹಾರಾಜ. ಆತ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ. ಅದರಿಂದ ಏನಾಗುತ್ತೆ, ಗುರುವಿಗೆ ಶನಿಯಿಂದ ಬಲ ಬಂತೀಗ. ಹಾಗಾದ್ರೆ ಗುರು ಸ್ಟ್ರಾಂಗ್ ಆಗಿಬಿಡ್ತಾನೆ, ತೊಂದರೆ ಇಲ್ಲ. ಸೆಕೆಂಡ್ ಏನಾಗುತ್ತೆ, ಗುರು ರಾಶಿ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ 3ನೇ ಮನೆಯಲ್ಲಿ ಕುಜ ಭ್ರಮಣ ಮಾಡ್ತಾನೆ. ಕುಜ ಬಂದು ಪರಾಕ್ರಮದಲ್ಲಿ ಕುಜ ಇದ್ದಾನೆ. ಹಾಗಾದ್ರೆ ಅದು ಕೂಡ ಉಪಚಯ ಸ್ಥಾನ. ಹಾಗಾದ್ರೆ ಅಲ್ಲಿ ಕೂಡ ಗುರುವಿಗೆ ಕುಜನ ಬಲ ಕೂಡ ಸಿಕ್ತು. ಶನಿ ಮತ್ತೆ ಕುಜನ ಎರಡೂ ಬಲ ಸಿಕ್ಕಿರುವುದರಿಂದ 6ನೇ ಮನೆ ಈಗ ಬಲ ಪಡ್ಕೊಳ್ಳುತ್ತೆ. ಅದರಿಂದಾಗಿ ಅಲ್ಲಿ ಏನಾಗುತ್ತೆ, ನಿಮ್ಗೆ ಬರತಕ್ಕಂತಹ ದುಡ್ಡು ಇರ್ಬೋದು, ಅಥವಾ ನೀವು ಕೊಡಬೇಕಾದಂತಹ ದುಡ್ಡು ಇರ್ಬೋದು, ಅಥವಾ ಯಾವುದೇ ರೀತಿ ಡಿಸ್ಪ್ಯೂಟ್ಸ್ಗಳಿರ್ಬೋದು, ಅದನ್ನ ಮಾತುಕತೆಯ ಮುಖಾಂತರ, ಅರ್ಥ ಆಗುತ್ತಾ, ಮಾತುಕತೆಯ ಮುಖಾಂತರ, ಕೆಲವು ಸಜೆಷನ್ನ ಮುಖಾಂತರ, ಅಥವಾ ಕೆಲವರು ಹೇಳುವುದರ ಮುಖಾಂತರ, ಅಥವಾ ಅಲ್ಲೇನೋ ಕಾಂಪ್ರಮೈಸ್ ಮಾಡಿಕೊಳ್ಳುವುದರ ಮುಖಾಂತರ ಸಮಸ್ಯೆಗೆ ಸೊಲ್ಯೂಷನ್ ಕಂಡು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಲ್ಲಿಂದ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ ಶುರು ಆಗುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಓಕೆನಾ? ಇನ್ನು ಏನಾಗುತ್ತೆ ಗೊತ್ತಾ, ರಾಹು ಮಹಾರಾಜ ಈಗ ರಾಶಿಯಲ್ಲಿ ಭ್ರಮಣ ಮಾಡ್ತಾನಲ್ವಾ, ಆತ ಡಿಗ್ರಿ ವಯಸ್ಸು ಈಗ ಕಡಿಮೆ ಆಗ್ತಾ ಬರ್ತಾನೆ. ಅಂದ್ರೆ ಡಿಗ್ರಿ ವಯಸ್ಸು ಆತ ಬಲ ಕಳ್ಕೊಳ್ತಾ ಬರ್ತಾನೆ. ಈಗ ಡಿಗ್ರಿ ವಯಸ್ಸು ಬಲ ಕಳ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಅದು ಫೇವರೇಬಲ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ. ಹಾಗಾದ್ರೆ ಡಿಸೆಂಬರ್ನ ಒಳಗಡೆ ಎಲ್ಲೋ ಒಂದು ಕಡೆ ದುಡ್ಡಿನ ವಿಚಾರದಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಒಂದು ದೊಡ್ಡ ಮಟ್ಟಿಗೆ ಸಹಾಯ ದೊರಕಿ ಬರುವಂಥದ್ದು, ಅಥವಾ ಅಲ್ಲಿ ದಾರಿ ಕಂಡು ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದ. ಹಾಗಾದ್ರೆ ಒಂದಷ್ಟು ವಿಚಾರ ನಿಮ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಈಗ ಗುರು ಮಹಾರಾಜ ರಾಶಿ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಕೆಲವೆಲ್ಲ ಪ್ಲಾನೆಟರಿ ಪೊಸಿಷನ್ ಚೇಂಜ್ ಆಗುತ್ತೆ. ಓಕೆ, ಸೊ ಅದನ್ನ ನಾನು ಹೇಳ್ತಾ ಹೋಗ್ತೇನೆ, ಕೇಳಿಸ್ಕೊಳ್ತಾ ಹೋಗಿ, ತುಂಬಾ ಚೆನ್ನಾಗಿರ್ತದೆ. ಇಲ್ಲಿ ಏನಾಗುತ್ತೆ, 10ನೇ ಮನೆ ಅಧಿಪತಿ ಕುಜ 3ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. ಥರ್ಡ್ ಹೌಸ್ ಬಂದು ನಿಮ್ಮ ಪರಾಕ್ರಮ. ಹಾಗಾದ್ರೆ 10th ಲಾರ್ಡ್ ಆತ. ಹಾಗಾದ್ರೆ ಮೇಷರಾಶಿಯಲ್ಲಿ ಕುಜ ಇದ್ದಾನೆ ಅಂದಾಗ ಹೊಸ ಕೆಲಸ ಸಿಗ್ಬೋದು, ಇಂಟರ್ವ್ಯೂ ಪಾಸ್ ಆಗಿ ಹೊಸ ಕೆಲಸ ಸಿಗ್ಬೋದು, ಅಚಾನಕ್ ಆಗಿ ಕೆಲಸ ಸಿಗ್ಬೋದು, ಅಚಾನಕ್ ಆಗಿ ಕೆಲಸದಲ್ಲಿ ಬದಲಾವಣೆ ಬರ್ಬೋದು, ಅಚಾನಕ್ ಆಗಿ ಸ್ಟೇಟಸ್ ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ರಿಸಲ್ಟ್ ಬರುವಂತ ಸಾಧ್ಯತೆ ಉಂಟು ನಿಮಗೆ, ಅದು ಪಕ್ಕ ಆಗುತ್ತೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಮತ್ತೊಂದೇನಂದ್ರೆ, ನಿಮ್ಮ 10ನೇ ಮನೆ ಭಾಗ್ಯದಲ್ಲಿ ಗುರು ಹೋಗ್ತಾ ಇದ್ದಾನೆ, 10ನೇ ಮನೆಗೆ ಗುರು ದೃಷ್ಟಿ ಇಟ್ಟಿದ್ದಾನೆ ಅಂದಾಗ ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ನನ್ನ ಲೆಕ್ಕದಂತ 100% ಇದೆ. ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ. ಅದರಲ್ಲಿ ಫೇಲ್ಯೂರ್ ಆಗುವಂತ ಸಾಧ್ಯತೆಗಳನ್ನು ಖಂಡಿತ ಇಲ್ಲವೇ ಇಲ್ಲ. ಓಕೆನಾ? ಇನ್ನು ನಿಮ್ಮ ಜಾತಕ ಫೈನಲ್ ಆಗಿರ್ತದೆ, ಅದು ವಿಷಯ ಸೆಕೆಂಡರಿ. ಓಕೆ, ಗೊತ್ತಾಯ್ತು. ಈಗ ಆನಂತರ ಏನಾಗುತ್ತೆ, ನಿಮ್ಗೆ ಗುರು 6ನೇ ಮನೆಯಲ್ಲಿ ಭ್ರಮಣ ಮಾಡಬೇಕಾದ್ರೆ ನಿಮ್ಮ ಭಾಗ್ಯಕ್ಕೆ 10ನೇ ಮನೆಯಲ್ಲಿ ಇದ್ದಾನೆ. ಓಕೆ, ನಿಮ್ಮ ಭಾಗ್ಯಸ್ಥಾನ ಅಲ್ಲಿ ಕುಂಭರಾಶಿ ಇದೆ, ಅದಕ್ಕೆ 10ನೇ ಮೇಲೆ ಗುರು ಇದ್ದಾನೆ ಅಂದಾಗ ಅದು ನಿಮ್ಮ ತಂದೆಯ ಕಾರ್ಯಕ್ಷೇತ್ರ. ಹಾಗಾದ್ರೆ ತಂದೆಯ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತ ಆಯ್ತು. ಗೊತ್ತಾಯ್ತು. ಓಕೆ, ಆನಂತರ ಗುರು ಮಹಾರಾಜ ನಿಮ್ಮ 3ನೇ ಮನೆಗೆ 4ನೇ ಮನೆಯಲ್ಲಿ ಇದ್ದಾನೆ. ಓಕೆ, 3ನೇ ಮನೆಗೆ 4ನೇ ಮನೆ, ನಿಮ್ಗೆ 6ನೇ ಮನೆ, ಥರ್ಡ್ ಹೌಸ್ಗೆ 4ನೇ ಮನೆಯಲ್ಲಿ. ಹಾಗಾದ್ರೆ ನಿಮ್ಮ ಒಡ ಹುಟ್ಟಿದವರು ದೊಡ್ಡ ಮಟ್ಟಿಗೆ ಜಮೀನು ತೆಗೆದುಕೊಂಡು ಯಾವುದೋ ಒಂದು ರೂಪದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತಹ ಯೋಗ ಭಾಗ್ಯ ಅವ್ರ ಪಾಲಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಹಾಗಾದ್ರೆ ಅವರಿಗೆ ನಿಮ್ಗಿಂದ ಸಹಾಯ ಬೇಕಾದ್ರೆ ನೀವು ಮಾಡ್ಬೋದು. ಬಟ್ ನಿಮ್ಮ ಒಡ ಹುಟ್ಟಿದವರು ದೊಡ್ಡ ಮನೆ ಅಥವಾ ಆಸ್ತಿ ಭೂಮಿ ಮಾಡ್ತಾರೆ ಅನ್ನೋ ಒಂದು ಇಂಡಿಕೇಶನ್ ಇದೆ. ಖಂಡಿತ ಅದು ಕೂಡ ಅವರಿಗೆ ಫೇವರೇಬಲ್ ಆಗುತ್ತೆ. ಇನ್ನು ನಿಮ್ಮ ಮಕ್ಕಳಿದ್ದಾರೆ, ಅವರಿಗೆ ಮದುವೆ ಆಗಿದೆ ಅಲ್ವಾ, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಅವರ ಕುಟುಂಬದ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ 5ನೇ ಮನೆಗೆ 2ನೇ ಮನೆಯಲ್ಲಿ ಗುರು ಇದ್ದಾನೆ, ಅವ್ರಿಗೆ ಕುಟುಂಬ ಜೀವನ ಅಭಿವೃದ್ಧಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಪಾಸಿಟಿವ್ನೆಸ್ ಅನ್ನು ಅವ್ರು ಪಡ್ಕೊಳ್ತಾರೆ ಅಂತ ಇಂಡಿಕೇಶನ್ ಇದೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಆನಂತರ ಏನಾಗುತ್ತೆ, ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಉಂಟು. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಆ ಮದುವೆ ಜೀವನದಲ್ಲಿ ನಿಮ್ಮ ಮಕ್ಕಳ ವಿಚಾರ ಮತ್ತೆ
ಆಸ್ತಿಯ ವಿಚಾರವನ್ನು ಇಟ್ಕೊಂಡು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅನ್ನೋ ಇಂಡಿಕೇಶನ್ ಇದೆ. ಇದು ಒಂದನೇ ವಿಚಾರ. ಎರಡನೇ ವಿಚಾರ ಏನಾಗುತ್ತೆ ಅಂದ್ರೆ, ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಮಾಡಿ. ಇನ್ನೂ ಕೇತು ಚೇಂಜ್ ಆಗ್ತಾನೆ ಡಿಸೆಂಬರ್ ನಂತರ, ಪರವಾಗಿಲ್ಲ, ಅವಾಗ ಆತ ಪರಾಕ್ರಮಕ್ಕೆ ಉಪಚಯ ಸ್ಥಾನಕ್ಕೆ ಬರ್ತಾನೆ, ಒಳ್ಳೆ ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾನೆ. ಬಟ್ ಈ ಮೂಮೆಂಟ್ ಅಲ್ಲಿ ಸ್ವಲ್ಪ ಮೌನವಾಗಿ ಇದ್ದುಕೊಂಡು ನಿಮ್ಮ ಮದುವೆ ಜೀವನವನ್ನು ನಿಭಾಯಿಸಬೇಕಾದಂತ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಯಾರೆಲ್ಲ ಈಗ ಮದುವೆಗೆ ಸಂಬಂಧಪಟ್ಟಂತೆ ಅಂದ್ರೆ ಯೋಗ್ಯ ವಯಸ್ಕರು ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ರಾಶಿಯ ಪ್ರಕಾರ ನೀವು 2027 ಜೂನ್ ನಂತರ ಪ್ರಯತ್ನ ಮಾಡಿದ್ರೇ ಒಳ್ಳೇದು ಅಂತ ಇಂಡಿಕೇಶನ್ ಇದೆ. ಅಥವಾ ನಿಮ್ಮ ಜಾತಕವನ್ನು ತೋರಿಸಿ ಅದರಲ್ಲಿ ಏನು ರಿಸಲ್ಟ್ ಉಂಟು ಅದನ್ನು ಪಡ್ಕೊಂಡು ನೀವು ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ. ಆನಂತರ ಗುರು ರಾಶಿ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ 4th ಹೌಸ್ 4ನೇ ಮನೆಯಲ್ಲಿ ರವಿ ಮಹಾರಾಜ ವಿರಾಜಮಾನಾಗಿದ್ದಾನೆ. ರವಿಯ ರಾಶಿಯಲ್ಲಿ ಯಾರಿದ್ದಾರೆ? ಕೇತು ಇದ್ದಾನೆ. ಓಕೆ, ಹಾಗಾದ್ರೆ ಡಿಟ್ಯಾಚ್ಮೆಂಟ್ ಆಯ್ತು. ಹಾಗಾದ್ರೆ ಎಲ್ಲ ಒಂದು ಕಡೆ ನಿಮಗೆ ಮನೆ ಬಿಟ್ಟು ದೂರ ಹೋಗಬೇಕಾದಂಥ ಸಾಧ್ಯತೆ ಅಥವಾ ಹೋಗಬೇಕಾದಂಥ ಅನಿವಾರ್ಯತೆ. ಇನ್ನು ಕೆಲವರಿಗೆಲ್ಲ ಮನೆ ಚೇಂಜ್ ಮಾಡುವಂಥದ್ದು ಇದ್ದೇ ಇರ್ತದೆ. ಇನ್ನು ಕೆಲವರಿಗೆಲ್ಲ ಯಾಕೋ ಗೊತ್ತಿಲ್ಲ, ಮನೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ವಲಯದಿಂದ ತೊಂದರೆಗಳು, ಅಂದರೆ ಮೇ ಬಿ ಎಣಿಸ್ಕೊಳ್ಳಿ, ನೀವು ಲೋನ್ ಪಡ್ಕೊಂಡಿದ್ದೀರಾ, ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಸೀಸ್ ಆಗುವಂಥದ್ದು, ಸರ್ಕಾರಿ ವಲಯದಿಂದ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು, ಅಲ್ಲಿಂದ ನೋಟಿಸ್ಗಳು ಬರುವಂಥದ್ದು, ಈ ಸಾಧ್ಯತೆಗಳು ಇರುವುದರಿಂದ ಮನೆ ಬಗ್ಗೆ ಗಮನ ಕೊಡಿ. ಮತ್ತೆ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಈ ಮೂಮೆಂಟ್ ಅಲ್ಲಿ ನೀವು ಹೋಗಬೇಡಿ. ಏನೇ ಇದ್ರೂ ಕೂಡ ಗುರುವಿನ ರಾಶಿ ಬದಲಾವಣೆ ಆಗಲಿ, ಆ ನಂತರ ತೊಂದರೆ ಇಲ್ಲ. ಅಂದ್ರೆ 2027 ನಂತರ ಓಕೆ, ಅಲ್ಲಿವರೆಗೆ ಹೋಗುವುದು ಬೇಡ ಅಂತ ನನ್ನ ಅನಿಸಿಕೆ. ಇನ್ನೂ ಬೇಕಾದ್ರೆ ನಿಮ್ಮ ಜಾತಕವನ್ನು ಒಳ್ಳೆ ಜ್ಯೋತಿಷರಿಗೆ ತೋರಿಸಿ ಅವರಿಂದ ಸಲಹೆಯನ್ನು ಪಡ್ಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ. ತುಂಬಾನೇ ಫೇವರಬಲ್ ಆಗಿದೆ, ಗೊತ್ತಾಯ್ತು. ಈಗ ಆನಂತರ ನಿಮ್ಮ ಈ ಜಾತಕಕ್ಕೆ ಯೋಗಕಾರಕ ಯಾರು? ಶುಕ್ರ. ಆತ ಏನ್ ಮಾಡ್ತಾನೆ? ಆತ ನಿಮ್ಮ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇದ್ದಾನೆ. ಆತನ ಜೊತೆಗೆ ಬುಧ ಕೂಡ ಇದ್ದಾನೆ. ಬುಧ ಪೂರ್ವ ಪುಣ್ಯಾಧಿಪತಿ ಅಲ್ಲಿನೇ ಇದ್ದಾನೆ. ಓಕೆನಾ? ಸೊ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಎಲ್ಲೋ ಒಂದು ಕಡೆ ನಿಮ್ಮ ಈಗ ಬಂದಿರುವಂತಹ ಸಮಸ್ಯೆಗಳಿಗೆ ಮಕ್ಕಳು ಸಹಾಯ ಮಾಡುವಂತ ಸಾಧ್ಯತೆ ಉಂಟು. ಮೇ ಬಿ ಮಕ್ಕಳು ಏಬಿಲಿಟಿಯಲ್ಲಿ ಇದ್ರೆ, ಅಥವಾ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡುವಂತ ಸಾಧ್ಯತೆ ಉಂಟು, ಅಥವಾ ಸ್ತ್ರೀಯರು, ಅಥವಾ ನಿಮಗೆ ನೀವು ಗಂಡು ಮಕ್ಕಳಾಗಿದ್ರೆ ನಿಮ್ಮ ಪತ್ನಿ ಕಡೆಯಿಂದ ಸಹಾಯ ಬರುವಂತ ಸಾಧ್ಯತೆಗಳು ಇರುವುದರಿಂದ ಆ ಸಹಾಯವನ್ನು ನೀವು ಖಂಡಿತ ಪಡ್ಕೊಳ್ಬಹುದು. ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಗೆ ಡೆಫಿನೆಟ್ ಆಗಿ ಕೊಡ್ತದೆ. ಅದರಲ್ಲಿ ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಇನ್ನು ಗುರು ರಾಶಿ ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿ ಗುರುವಿಗೆ 6ನೇ ಮನೆಯಲ್ಲಿ ಗುರುವಿಗೆ ರಾಶಿಯಾಧಿಪತಿ ಇರ್ತಾನೆ. ಅಂದ್ರೆ ಗುರುವಿನ ಡಿಸ್ಪೋಸಿಟರ್ ಆತ ಬಂದು ಚಂದ್ರ ಏನ್ ಮಾಡ್ತಾನೆ? ನಿಮ್ಮ ರಾಶಿಗೆ ಗೋಚಾರದಲ್ಲಿ 11ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. ಯಾರು? ಧನು ರಾಶಿಯಲ್ಲಿ ಚಂದ್ರ. ಈಗ ಏನಾಯ್ತು? ನಿಮ್ಮ 6ನೇ ಮನೆ 11ನೇ ಮನೆ ಕನೆಕ್ಟ್ ಆಯ್ತು ಸರ್. ಓಕೆನಾ? ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ? 6ನೇ ಮನೆ ರೋಗ ಋಣ ರಿಪು, ಅದರ ಅಧಿಪತಿ 11ನೇ ಮನೆಯಲ್ಲಿ ಇದ್ದಾನೆ. 6ನೇ ಮನೆಗೆ 6ನೇ ಮನೆಯಲ್ಲಿ ಇದ್ದಾನೆ. ಅದರಿಂದಾಗಿ ನಿಮ್ಮ ಎಷ್ಟೆಲ್ಲ ಡಿಸ್ಪ್ಯೂಟ್ಸ್ ಇದೆ, ಎಷ್ಟೆಲ್ಲ ತೊಂದರೆಗಳಿದೆ, ಎಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ಅದರಲ್ಲಿ ಗೆಲುವು ನಿಮ್ಮದಾಗುತ್ತೆ. ಅಥವಾ ಕೋರ್ಟ್ ಕಚೇರಿ ಕೇಸನ್ನು ಈಗ ಅನುಭವಿಸ್ತಾ ಇದ್ದೀರಾ, ಅಥವಾ ಜೈಲಿಗೆ ಎಂಟ್ರಿ ಕೊಟ್ಟು ಬಂದ್ಬಿಟ್ಟಿದ್ದೀರಾ, ಅಲ್ಲೇನೋ ಉಂಟು, ನಿಮಗೆ ತೊಂದರೆ ಉಂಟು ಅಂತ ಆದಾಗ ಆ ಎಲ್ಲ ಡಿಸ್ಪ್ಯೂಟ್ಸ್ಗಳಿಂದ ನೀವು ಮೇಲೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಲ್ಲಿ 11ನೇ ಮನೆ ಚಂದ್ರ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ. 6ನೇ ಮನೆಯಿಂದ 6ನೇ ಮನೆಯಲ್ಲಿದ್ದಾನೆ. ಬಟ್ ಇಲ್ಲಿ ಸ್ವಲ್ಪ ನೆಗೆಟಿವ್ ಏನು ಬರುತ್ತೆ? ನಿಮ್ಮ ತಾಯಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅವ್ರ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಬಟ್ ಈ ಒಂದು ಕಾಂಬಿನೇಷನ್ ಏನಿದೆ ಬಹಳ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನು ಕೊಡುತ್ತೆ. ಅದರ ಜೊತೆಗೆ ಕೆಲವರಿಗೆಲ್ಲ ಏನಾಗುತ್ತೆ, ಈ ಮಕ್ಕಳ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕಂತ ಒಂದು ಇಂಡಿಕೇಶನ್ ಇದೆ. ಕೆಲವರಿಗೆಲ್ಲ ಯೋಗ್ಯ ವಯಸ್ಕ ಮಕ್ಕಳಿದ್ದಾರೆ, ಅವರಿಗೆ ಮದುವೆ ಮಾಡಬೇಕು. ಹಾಗಾದ್ರೆ ಅದಕ್ಕೆ ಬೇಕಾಗಿ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಅಂತೂ ಡೆಫಿನೆಟ್ ಆಗಿದೆ. ಆನಂತರ ಅವರ ಜಾತಕವನ್ನು ತೋರಿಸಿ ಎಲ್ಲ ನೀವು ವಿಮರ್ಶೆ ಮಾಡಿಕೊಳ್ಳಿ. ನಾನು ಗೋಚಾರದ ಮುಖಾಂತರ ಅದನ್ನು ಹೇಳ್ತಾ ಇದ್ದೇನೆ. ಸೊ ಇದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಗೆದ್ದು ಬಿಡ್ತೀರಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಎಲ್ಲಿಂದ ನಿಮಗೆ ಮೂಲ ರೀತಿಯಲ್ಲಿ ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ಅದನ್ನು ಹೇಳಿದ್ದೇನೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾಗಿ ಪರಿಹಾರ ಏನ್ ಮಾಡ್ಬೇಕು? ನೀವು ಎಲ್ಲಿಯಾದ್ರೂ ನಾಗ ದೇವರ ಸಾನ್ನಿಧ್ಯ ಉಂಟು ಅಂತ ಆದಾಗ, ಅಥವಾ ಸುಬ್ರಹ್ಮಣ್ಯದಲ್ಲಿ ಕೂಡ ಪರವಾಗಿಲ್ಲ, ಅಥವಾ ನಮ್ಮ ಈಗ ದಕ್ಷಿಣ ಕನ್ನಡದಲ್ಲಿ ಆದ್ರೆ ಮೂಲ ನಾಗದೇವರು ಅಂತ ಅವ್ರಿಗೆ ಕುಟುಂಬದಲ್ಲಿ ಇದ್ದೇ ಇರ್ತದೆ, ಅಲ್ಲಿ ಆದ್ರೂ ಆಗ್ಬೋದು. ಅಥವಾ ಯಾವುದೇ ದೇವಸ್ಥಾನದಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು ಅಂತ ಆದಾಗ ದಯವಿಟ್ಟು ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿ ಅಂತ ಹೇಳ್ತೇನೆ, ಯಾವುದೇ ರೂಪದಲ್ಲಿ. ಇದನ್ನ ಸ್ವಲ್ಪ ಸಮಯ ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿ. ಪಂಚಮಿಗೆ ಅಥವಾ ತಿಂಗಳಲ್ಲಿ ಬರುವಂತ 2 ಪಂಚಮಿಗೆ ಬೇಕಾದ್ರೂ ನೀವು ಮಾಡ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಇದರ ಮುಖಾಂತರ ಏನಿದೆ, ರಾಹು ತಣ್ಣಗಾಗ್ಬಿಡ್ತಾರೆ. ರಾಹು ತಣ್ಣಗಾದಾಗ ರಾಹುವಿನ ಪಾರ್ಟ್ ಏನುಂಟು, ಈ ಪಾರ್ಟ್ ಏನಿದೆ ಅದು ರಾಹು. ಓಕೆ, ತಲೆ ನಿಮ್ಮ ಮಂಡೆ ಓಡಿಸ್ತಿರಲ್ವಾ, ಏನು ಬುದ್ಧಿ ಓಡಿಸ್ತಿರಲ್ವಾ, ಅಲ್ಲಿ ರಾಹುವಿನ ಪ್ರಭಾವ ಇದೆ. ರಾಹು ಹೇಗೆ ತಣ್ಣಗಾಗಿ ಬಿಡ್ತಾನೆ ನಿಮ್ಮ ಅಭಿಷೇಕದಿಂದ, ಮಂಡೆ ಕೂಡ ತಣ್ಣಗಾಗುತ್ತೆ, ಯೋಚನೆ ಮಾಡಲಿಕ್ಕೆ ಶಕ್ತಿ ಬರುತ್ತೆ, ಒಂದು ನಿಮಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಅದರ ಜೊತೆಗೆ ನಿಮ್ಮಲ್ಲಿ ಆ ತಾಳ್ಮೆ ಕೂಡ ಬರುತ್ತೆ. ಅದರ ಮುಖಾಂತರ ಒಂದಷ್ಟು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ರಾಹು ಮಹಾರಾಜ ಡೆಫಿನೆಟ್ ಆಗಿ ನಿಮಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ಸೊ ಈ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ. ಇನ್ನು ಮುಂದೆ ನಿಮಗೆ 1 ವರ್ಷಗಳ ಕಾಲ 3.5
ಸಾಡೆ ಸಾತಿ ಶನಿ ಉಂಟು. ಬಟ್ ಈಗ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರುವುದರಿಂದ ಸಾಡೆ ಸಾತಿ ಶನಿಯ ತುಂಬ ಇಂಪ್ಯಾಕ್ಟ್ ಅಂತ ಬರಲಿಕ್ಕೆ ಬಿಡಲ್ಲ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಎಲ್ಲಿಂದ ಸಹಾಯ ಬೇಕು ಆ ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಗುರು ಮಹಾರಾಜ 6ನೇ ಮನೆಯಿಂದ ಕೂಡ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತಾನೆ. 6ನೇ ಮನೆ ಗುರು ಬರುವಾಗ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು. ಆರೋಗ್ಯದ ಬಗ್ಗೆ ಹೇಗಂದ್ರೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಲಿವರ್ ರಿಲೇಟೆಡ್ ಸಮಸ್ಯೆಗಳು ಬರುವ ಸಾಧ್ಯತೆ ಉಂಟು. ಏನಾದಂಥ ತೊಂದರೆ ಆದರೆ ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆನಾ? ಹಾಗಾದ್ರೆ ಓವರ್ ಆಲ್ ಎಷ್ಟು ಬೇಕೋ ಅಷ್ಟಂತೂ ಹೇಳಿದ್ದೇನೆ. ಎಲ್ಲವನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಇಲ್ಲಿಂದ ಸಾಧ್ಯತೆ ಇಲ್ಲ ಅಂತ ಹೇಳ್ತೇನೆ. ಆನಂತರ ಪ್ರಿಕಾಷನ್ ಕೂಡ ಹೇಳಿದ್ದೇನೆ, ಪರಿಹಾರ ಕೂಡ ಹೇಳಿದ್ದೇನೆ. ಇದನ್ನೆಲ್ಲ ಮಾಡ್ಕೊಂಡಾಗ ಆ ಒಂದು ಹಸನಾದ ಬದುಕು ಕುಂಭರಾಶಿಯವರಿಗೆ ಆಗುವುದರಲ್ಲಿ ಡೌಟೇ ಇಲ್ಲ ಸರ್. ಹಾಗಾದ್ರೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಯ್.